ಇವತ್ತು ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಈ ಪ್ರತಿಭಟನೆ ಕರ್ನಾಟಕ ರಾಜ್ಯದಿಂದ ಶಿಕ್ಷಣ ಅಧಿಕಾರಿಗಳು ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಡೊನೇಷನ್ ಹಾವಳಿ ಜಾಸ್ತಿ ಆಗಿದೆ. ನಮ್ಮ ದೇಶದ ಬೆನ್ನೆಲುಬಾದಂಥ ರೈತರ ಮಕ್ಕಳು ಹಾಗೂ ಬಡ ಮಕ್ಕಳಿಗೆ ಯಾವುದೇ ರೀತಿಯಿಂದ ಸರ್ಕಾರಿ ಸೌಲಭ್ಯಗಳನ್ನು ನೀಡ್ತಾ ಇಲ್ಲ, ಸಿಗ್ತಾ ಇಲ್ಲ. ಇವರು ಇವತ್ತು ನಮ್ಮ MLA ಆಗಿರ್ಬೋದು, MPs ಆಗಿರ್ಬೋದು ಅಂಥ ಜನ ಮಕ್ಕಳು ಮಾತ್ರ ಓದೋಕ್ಕಾಗ್ತಾ ಇಲ್ಲ. ಬಡ ಜನ ಮಕ್ಕಳು ಓದ್ಲಕ್ಕಾಗ್ತಾ ಇಲ್ಲ. ಬಡ ಜನ ಮಕ್ಕಳು ಯಾಕೆ ಓದಕ್ಕಾಗ್ತಾ ಇಲ್ಲ ಅಂದರೆ ಲಕ್ಷಾನುಗಟ್ಟಲೆ ದುಡ್ಡು ಕೊಡಬೇಕಾಗುತ್ತೆ. ಇಂಥ ಲಕ್ಷಾನುಗಟ್ಟಲೆ ದುಡ್ಡು ಕೊಡೋಕ್ಕಾಗಲ್ಲ ಬಡ ಜನರಿಂದ. ಒಂದು ದಿವಸ ಕೂಲಿ ಕಾರ್ಮಿಕರಿಗೆ 400ರಿಂದ 300ವರೆಗೆ ಮಾತ್ರ ಇದೆ. ಅವರು ಹೊಟ್ಟೆಗೆ ಊಟ ಮಾಡಬೇಕು, ಇಲ್ಲ ಬಟ್ಟೆ ತೊಗೋಬೇಕು, ಇಲ್ಲ ಅವ್ರಿಗೆ ಏನು ಶಿಕ್ಷಣ ತೋರಿಸ್ಬೇಕು ಮಕ್ಕಳಿಗೆ. ಹೀಗಾಗಿ ಹೊರಗಡೆಯಿಂದ ಎಲ್ಲ ಸಾಲ ಸಮಧಿ ಮಾಡಿ ತಗೊಂಡು ಅವರು ಕಟ್ಟಕ್ಕಾಗ್ದೇನೆ ನಮ್ಮ ರೈತರೆಲ್ಲ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಇದಕ್ಕೇನದಂದ್ರೆ ರಾಜ್ಯ ಸರ್ಕಾರ ಕೂಡಲೇ ಖಾಸಗಿ ಶಾಲಾ ಶಿಕ್ಷಣ ಏನು ಅಧಿಕಾರಿಗಳಾರ ಅವ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು. ಮತ್ತೇನಾದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ಶಾಲೆ ಕಾಲೇಜುಗಳು ಇಂಥವು ಲಕ್ಷಾನುಗಟ್ಟಲೆ ದುಡ್ಡು ತಗೊಂಡು ಇವರು ಡೊನೇಷನ್ ಹಾವಳಿ ಜಾಸ್ತಿ ಆಗ್ಯದ. ಅದಕ್ಕೆ ಕೂಡಲೇ ಏನದಂದ್ರೆ ಜಿಲ್ಲಾಧಿಕಾರಿಗಳಾಗಿರ್ಬೋದು, ನಮ್ದು DDP ಆಗಿರ್ಬೋದು, ಅದ್ರ ಬಗ್ಗೆ ಕ್ರಮ ತಗೋಬೇಕು. ಇಲ್ಲವಾದಲ್ಲಿ ನಮ್ಮ ಕರವೇ ಯುವ ಸೇನೆ ಕಾರ್ಯಕರ್ತರಿಂದ ಮುಂದೆ ಬರುವಂಥ ದಿನಗಳಲ್ಲಿ ನಾವು DDP ಕಚೇರಿಯವರು ಮುತ್ತಿಗೆ ಹಾಕಿ ಧ್ವಂಸ ಮಾಡೋಕ್ಕೂ ಹಿಂಜರಲ್ಲ ಅಂತ ನಾವು ಎಚ್ಚರಿಸ್ತಾ ಇದ್ದೀವಿ. ಕರವೇ ಯುವ ಸೇನೆ ಕಾರ್ಯಕರ್ತರು, ಬೀದರ್ ಜಿಲ್ಲಾ ಅಧ್ಯಕ್ಷ ಭರತ್ನಾಥ್ ಕಾಂಬ್ಳೆ.